ಡೆವಿಲ್ ನಿಮ್ಗೆ ಎಷ್ಟು ಸ್ಪೆಷಲ್ ಅಂದ್ರೆ ನೋಡ್ತಿದ್ರಲ್ಲ ಸರ್ ಹಬ್ಬ. ಇವತ್ತು ನಮ್ಮ ಮನೇಲಿ ಹಬ್ಬ ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ, ಎಲ್ಲ ಹಬ್ಬಗಳು ಬರ್ತಾನೆ ಇರುತ್ತೆ. ಈಗ ಸಂಕ್ರಾಂತಿ ಬರುತ್ತೆ, ಮುಗಿದ ತಕ್ಷಣ ನಮ್ ನ್ಯೂ ಇಯರ್ ಬರುತ್ತೆ. ಅದು ನ್ಯೂ ಇಯರ್ ಅಲ್ಲ, ನಮ್ಗೆ ಯುಗಾದಿ ಅಂದ್ರೆ ಇವತ್ತೇ ಮಾಡ್ತಿದೀವಿ ನಾವು. ಅಷ್ಟು ತಿಂಗಳವರೆಗೂ ಒಂದು ತಿಂಗಳವರೆಗೂ ಕಾಯೋ ಅವಶ್ಯಕತೆ ನಮ್ಗಿಲ್ಲ. ಇವತ್ತು ಹಬ್ಬ ಜಾತ್ರೆ ನಾವು 100 ದಿನಾನೂ ಮಾಡ್ತೀವಿ ಹಬ್ಬ. ಯಾಕಂದ್ರೆ 100 days ಆಗ್ಬೇಕು, ಆಫೀಸ್ ಸುಲ್ತಾನ್ ಆಗ್ಲೇಬೇಕು. ಆಗಿದ್ದಾರೆ ಈ ತರ ಹೆಣ್ಮಕ್ಳನ್ನ ನಾವು ಸೆಲೆಬ್ರೇಷನ್ ಧನುರ್ಮಾಸ ಹಳ್ಳಿ ಕಡೆ ಹತ್ರ ನೋಡ್ತಾ ಇದ್ವಿ. ಈ ಸಲ ಥಿಯೇಟರ್ ನೋಡ್ತಾ ಇದೀವಿ ನಾವು ನಿಮ್ಮನ್ನ. ಸರ್ ನಾವು ಪ್ರತಿ ಮೂವಿಗೂ ಫಸ್ಟ್ ಶೋ ನೋಡ್ತೀನಿ ಆಯ್ತಾ. ಅಂದ್ರೆ ಇವತ್ತು ಎಷ್ಟು ದಿವಸದಿಂದ ಈ ಟಿಕೆಟ್ ಗೋಸ್ಕರ ಕಾದಿದ್ದೆ ಅಂತ ನನಗೆ ಗೊತ್ತು ಸರ್. ಯಾಕಂದ್ರೆ ಸಿಗಲ್ಲ, ನನ್ನ ಮೇನ್ ಟೈಟಲ್ ನೋಡ್ಬೇಕು ಅನ್ನೋ ಆಸೆ ಇತ್ತು. ಅದು ಇವತ್ತು ನೆರವೇರ್ತು ಅಂದ್ರೆ ಇವತ್ತು ನಮ್ಮ ಮನೇಲಿ ಜಾತ್ರೆ. ನಮ್ಮ ಮನೇಲಿ ಎಲ್ಲ ಪ್ರತಿಯೊಂದು ಅಭಿಮಾನಿ ಅಂದ್ರೆ ಯಾರಿಗೂ ಟಿಕೆಟ್ ಸಿಕ್ಕಿಲ್ಲ. ಒಬ್ಬರಿಗೆ ನಮ್ಮ ಮನೆಯವ್ರು ಇಬ್ಬರಿಗೆ ಮಾತ್ರ ಟಿಕೆಟ್ ಸಿಕ್ತು. ಅದೊಂದು ಖುಷಿ ಅಂತ ಎಲ್ಲಾರನ್ನೂ ಕರ್ಕೊಂಡು ಬರ್ತೀನಿ, ಸಿನಿಮಾ ನೋಡ್ತೀನಿ. ಎಲ್ಲರೂ ಕನ್ನಡ ಫಿಲಮ್ ನಾವು ಮುಂದುವರ್ಸೋಣ. ಅದು ನಮ್ಮ ಬಾಸ್ ಫಿಲಮ್ ಆದ್ರೆ ಇನ್ನೂ ಜಾಸ್ತಿ ಕಮ್ಮಿ ಅಂತಲ್ಲ. ಅಂದ್ರೆ ಅವ್ರು ಇಲ್ಲಾನ ಒಂದಕ್ವರೆಗೂ ಅಷ್ಟೇ ಬಿಟ್ಟು ಅವ್ರು ನಮ್ಮ ಮನಸ್ಸಲ್ಲಿ ಯಾವತ್ತೂ ಇರ್ತಾರೆ, ಬಂದೇ ಬರ್ತಾರೆ. ಆ ಒಂದು ಸತ್ಯಕ್ಕೋಸ್ಕರ ನಾವು ಕಾಯ್ತಿದೀವಿ. ಬಾಕಿ ತೆಗೆಯುತ್ತೆ ಆ ದೇವ್ರ ಬಾಕಿ ಹೆಂಗೆ ದೇವ್ರ ಬಾಕಿ ತೆಗೆಯುತ್ತರ. ಸಿನಿಮಾ ಬಗ್ಗೆ ಮೊನ್ನೆ ತರ ಒಂದು ಲೆಟರ್ ರಿಲೀಸ್ ಮಾಡಿದ್ರು. ಹೌದು ಸರ್, ಖುಷಿ ಆಯ್ತು ಸರ್. ಅದು ಯಾರಂದ್ರೆ ವಿಜಯಕ್ಕೆ ಖುಷಿ ಆಯ್ತು. ಒಂದು ಒಳ್ಳೆ ಏನಂದ್ರೆ ಒಂದು ಒಳ್ಳೆ ಸಂದೇಶ ನಮ್ಗೆ. ಯಾವ ತರ ಏನ್ ಮಾಡ್ಬೇಕು, ಏನ್ ಇರ್ಬೋದು, ಏನ್ ಆಗ್ಬೋದು, ಏನು ನಡೆದಿಲ್ಲ. ಸುಮ್ನೆ ಹಹಾಬುಹ ಅಷ್ಟೇ ನಮ್ಮ ಬಾಸ್ ಹೇಳ್ತಿರೋದು. ಯಾರು ಏನೇ ಮಾತಾಡ್ಲಿ ಅವ್ರ ಮೇಲೆ ರೆಕ್ರೇಟ್ ಮಾಡ್ತಾರೆ. ಯಾವತ್ತೂ ಕಮ್ಮಿ ಆಗಲ್ಲ. ಇದಂತೂ ನಿಜ. ರಿಲೀಸ್ ಆಗಲ್ಲ, ಥಿಯೇಟರ್ ಬರಲ್ಲ ಅಂತ ಅದಕ್ಕೆ ಸರ್ ಬೇರೆ ಮೂವಿ ಥಿಯೇಟರ್ ಸಿಕ್ಕಿಲ್ಲ. ಅದು ನಮ್ಮ ಬಾಸ್ ಕತ್ತು. ಬೇರೆ ಮೂವಿಗೆ ಥಿಯೇಟರ್ ಸಿಕ್ಕಿಲ್ಲ. ಯಾಕೆ ಹೇಳಿ? ಅದು ನಮ್ಮ ಬಾಸ್ ಕತ್ತು. ಬೇರೆ ಮೂವಿ ಬಗ್ಗೆ ನಾನು ಮಾತಾಡ್ತೀನಿ. ಎಲ್ಲ ಮೂವಿನ ಕನ್ನಡ ಮೂವಿ ನೋಡ್ಲೇಬೇಕು, ಥಿಯೇಟರ್ಗೆ ನೋಡ್ಲಿ ಬೇಡ ಅಂತಾರೆ. ಯಾಕಂದ್ರೆ ನಮ್ಮ ಬಾಸ್ ಹೇಳಿರೋ ಮಾತು ಎಲ್ಲ ಮೂವಿಗೂ ಪ್ರೋತ್ಸಾಹ ಕೊಡಿ. ಆದ್ರೂ ನನ್ನ ಬಾಸ್ಗೆ ನಮ್ಮ ಮೂವಿಗೆ ಇನ್ನೂ ಜಾಸ್ತಿ ಪ್ರೋತ್ಸಾಹ ಕೊಡ್ತೀವಿ. ಆಯ್ತೀವಿ ಫಿಲಮ್ ಮುಗಿಸ್ಕೊಂಬಂತ ಆಸೆ. ಅದು ಬೈಕ್ ನಾವು ಆಲ್ರೆಡಿ ನೋಡಿದ್ದೀವಿ. ಇನ್ನು ಬೈಕ್ ಬಂದು ನೋಡಿ ಹೇಳ್ತೀವಿ ಖಂಡಿತ. ಅದೆಲ್ಲ ನಮಗೆ ಇಷ್ಟಾಯ್ತು. ಅವ್ರು ಬಂದಿದ್ದಾರೆ, ನಾವು ಮಾಡಿ ತೋರಿಸ್ತೀವಿ. ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಥಿಯೇಟರ್ಗೆ ಬರಲ್ಲ, ಡೆವಿಲ್ ಸಿನಿಮಾ ಅಂತಿದ್ದಾರೆ. ಥಿಯೇಟರ್ ಬಂದಾಯ್ತು ಡೆವಿಲ್ ಸಿನಿಮಾ. ಖುಷಿ ಆಗ್ತದೆ. ಬಾಸ್ ತುಂಬಾ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಿದೆ. ಬಾಸ್ ಹೊರಗಡೆ ಇರಬೇಕಾಗಿತ್ತು, ಬಟ್ ಇಲ್ಲ. ಆಗ ನಾವು ಅದನ್ನ ಮೀರಿ ನಾವು ಸೆಲೆಬ್ರೇಷನ್ ಮಾಡ್ತಿದೀವಿ. ಡಿ ಬಾಸ್ ಗೊತ್ತು, ದೇಶಕ್ಕೆ ಗೊತ್ತು ಸರ್. ಈ ತರ ಸೆಲೆಬ್ರಿಟಿ ಬೇಸ್ ಇಡೀ ದೇಶದಲ್ಲಿ ಯಾರಿಗೂ ಇಲ್ಲ ಸರ್. ಹೃದಯದಿಂದ ಪ್ರೀತಿ ಮಾಡ್ತಾರೆ ಸರ್. ಭಾವನೆಗಳಿಂದ ಒಬ್ಬನ ಇಷ್ಟಪಟ್ಟಿರೋ ವ್ಯಕ್ತಿ ಅಂದ್ರೆ ಅದು ನಮ್ಮ ಡಿ ಬಾಸ್. ಡಿ ಬಾಸ್ ಅಂದ್ರೆ ಡಿ ಬಾಸ್ ಒಬ್ಬ ಸರ್. ಮೊನ್ನೆ ತಾನೇ ಒಂದು ಲೆಟರ್ ರಿಲೀಸ್ ಮಾಡಿದ್ರು ದರ್ಶನ್ ಸರ್, ವಿಜಯಲಕ್ಷ್ಮಿ ಮೇಡಮ್ ಕಡೆಯಿಂದ. ಆ ಲೆಟರ್ ಎಷ್ಟು ಮುಖ್ಯವಾಯಿತು? ಡಿ ಬಾಸ್ ಲೆಟ್ರು ಬರ್ಲಿ ಬಿಡ್ಲಿ, ಅವ್ರು ಏನು ಕೇಳ್ಕೊಳ್ಳಿ ಬಿಡ್ಲಿ, ನಾವು ಫಿಲಮ್ ನೋಡ್ತೀವಿ ಸರ್. ಅವರೇ ನಮ್ಮ ಫ್ಯಾನ್ ಬೇಡ ಅಂದ್ರೆ ನಾವು ಫ್ಯಾನ್ ಆಗಿ ಥಿಯೇಟರ್ಗೆ ಬಂದು ನಾವು ಥಿಯೇಟರ್ ಸಿನಿಮಾ ನೋಡ್ತೀವಿ. ಓಡಿಸ್ತೀವಿ, ಗೆಲ್ಲಿಸ್ತೀವಿ ಸರ್ ನಾವು. ಥಿಯೇಟರ್ ಕರೆಯೋದಲ್ಲ, ಪ್ರಮೋಷನ್ ಬೇಡ ನಮ್ಮ ಥಿಯೇಟರ್ ಬರೋದಕ್ಕೆ. ಅಭಿಮಾನಿಗಳು ಅವರೇ ಬರ್ತಾರೆ, ಅವರೇ ಪ್ರಮೋಷನ್ ಮಾಡ್ತಾರೆ, ಅವರೇ ಎಲ್ಲದೂ ಮಾಡ್ತಾರೆ ಸರ್. ಅನ್ನದಾನ ಮಾಡ್ತಿದ್ದಾರೆ, ರಕ್ತದಾನ ಮಾಡ್ತಿದ್ದಾರೆ, ಎಲ್ಲದೂ ಮಾಡ್ತಿದ್ದಾರೆ ಸರ್. ಎಲ್ಲೋ ಒಂದ್ ಕಡೆ ನಾನು ಅಣ್ಣ ಬಾಸು ಬಾಯಿ ನಟ ನಟರು ಕೂಡ ಇದ್ರು. ಅವರಿಂದ ಎಷ್ಟು ಅವಕಾಶಗಳು ತಗೊಂಡ್ರಿ? ತುಂಬಾ ಜನ ಅವಕಾಶ ಅವರು ಉಪಯೋಗಿಸ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.